ನಮಸ್ಕಾರ ಬಂಧುಗಳಿಗೆ ಇವಾಗ ನಾನು ಹೊಸ ಫಸ್ಟ್ ವ್ಲಾಗ್ ಅನ್ನು ಮಾಡ್ತೇನೆ. ಸೊ ಈಗ ಫಸ್ಟ್ ವ್ಲಾಗ್ ಏನ್ ಕಂಟೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅದಕ್ಕೆ ಪಾಸ್ತಾ ಮಾಡೋಣ, ಟ್ರೈ ಮಾಡೋಣ ಅನ್ಕೊಳ್ಳೋಣ. ಸೊ ಅದಕ್ಕೆ ಈಗ ಪಾಸ್ತಾ ಸ್ಟ್ರೀಟ್ ಅಲ್ಲಿ ಮಾಡುವ ಪಾಸ್ತಾವನ್ನು ಮಾಡುವ. ಈರುಳ್ಳಿ, ಒಂದು ಟೊಮ್ಯಾಟೊ, ಅಲ್ಲಿ ಪಾಸ್ತಾ ಮಾಡುವ ಬನ್ನಿ. ವಾಪಸ್ ಬಂದಿದ್ದೀವಿ. ಸೊ ಬಿಡು ನೆನ್ಪಿಟ್ಕೊಂಡಿರ್ತೀರಾ, 5 ವರ್ಷ ಆದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ, ನನ್ನ ವಾಯ್ಸ್ ಚೇಂಜ್ ಆಗಿರುತ್ತೆ. ಸೊ ಇವತ್ತು ಸ್ಪೆಷಲ್ ಆ ವಿಡಿಯೋ ಫಸ್ಟ್ ಬ್ಲಾಗ್ ಇದು ನಮ್ದು. ಶುರು ಮಾಡ್ತಿದ್ದೀವಿ ಯೂಟ್ಯೂಬ್ ಇವತ್ತಿಂದ. ಎವ್ರಿ ಸಂಡೇ ಬ್ಲಾಗ್ಸ್ ಬರುತ್ತೆ. ಸೊ ಇವತ್ತು ನಾವು ಪಾಸ್ತಾ ಮಾಡ್ತೀವಿ, ನಾನು ನಮ್ಮ ಅಕ್ಕನ ಜೊತೆ. ನಮ್ಮ ಅಕ್ಕ ಹೋದ್ರು, ಈಗ ನಾನು ಬರ್ತೀನಿ. ಸೊ ಇವತ್ತು ನಾನು ಕಾರ್ನ್ ಫ್ಲೋರ್, ಟೊಮೆಟೊ, ಈರುಳ್ಳಿ ಇರ್ಬಿದೆ. ಸೊ ಇವತ್ತು ಈರುಳ್ಳಿ, ಟೊಮೆಟೊ, ಆಮೇಲೆ ಕಾರ್ನ್ ಫ್ಲೋರ್ ಇಂದ ಮಾಡ್ತಿದೀವಿ. ಫಸ್ಟ್ ಈರುಳ್ಳಿ ಟೊಮೆಟೊ ಹೆಚ್ಕೊಳ್ಳೋಣ ಬನ್ನಿ. ಕಟ್ ಮಾಡ್ತಾ ಇದ್ದಾರೆ. ಇವಾಗ ಪಾಸ್ತಾ ಮಾಡೋಣ, ರುಚಿ ಆದ ಪಾಸ್ತಾ ಮಾಡೋಣ ಬನ್ನಿ. 3 ಸ್ಟಾರ್ಟ್. 10 ರೂಪಾಯಿ ಆಕ್ಟಿಂಗ್ ಮಾಡಕ್ಕೆ ಹೇಳಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತೀರಕ್ಕ. ಈಗ ಪಾಸ್ತಾವನ್ನ ತಗೊಂಡಿದ್ದೇನೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನೀರೊಳಗೆ ಹಾಕಿದೀನಿ. ಸ್ವಲ್ಪ ಕುದಿ ಬರಲಿ ಅಂತ, ಬಿಸಿ ಬರಲಿ ಅಂದ್ಬಿಟ್ಟು ಆನ್ ಮಾಡುವ. ಹಾಕ್ಬಿಡ್ಲಾ? ಹೇಗಿದೆ ಪಾತ್ರೆ? ಅದೇ ಇಲ್ಲ. ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಹಾಲನ್ನು ತಗೊಂಡು तो चलिए शुरू करते हैं. ಹೋಗಕ್ಕ. ಸೊ ಇಲ್ಲಿ ಹಾಲಿಲ್ಲ. ನಂದಿನಿ ಹಾಲನ್ನು ತಗೊಳ್ಳುವೆ ಬನ್ನಿ. ಈಗ ಹಾಲನ್ನು ಹಾಕುವ. ಬರ್ತಾನೆ डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. Ja cap a la dreta per Xavi. Assistència de Xavi, més cap a la dreta per Messi. Immens Messi. Encara Messi. ಹಂಗೆ ನೋಡು. ಕವರಲ್ಲಿ ಒಂದು ಸ್ವಲ್ಪ ತುಪ್ಪ ಇದೆ. ಕವರಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡು ಅದಕ್ಕೆ ನಂಗೆ ಕೊಡ್ತೀನಿ. ಈಗ ಹಾಲು ಹಾಕೋಣ. ತುಂಬ ಚಂಡಿ ಇದೆ ಇದು ಹಾಲು. ಸ್ವಲ್ಪ ಕುದಿ ಬರಲಿ. ಆಮೇಲೆ ಒಂದು ಲೋಟ ನೀರನ್ನು ಹಾಕುವ. ಇದೇನು ಬೇಡ ಅನ್ಕೊಂತೀನಿ, ಆಫ್ ಆಗಿರಲಿ. ಈಗ ಒಂದು ಅರ್ಧ ಲೋಟ ನೀರನ್ನು ಹಾಕುವ. ಸ್ಟಾರ್ಟ್. ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಸೊ ವೈಟ್ ಸಾಸ್ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಈಸಿಯ ವಿಧಾನ. तो चलिए शुरू करते हैं. ಹಾಲು, ಮೈದಾ, ಆಮೇಲೆ ಕಾರ್ನ್ ಫ್ಲೋರ್, ಉಪ್ಪು, ಸಾಸಿವೆ ಅಷ್ಟೇ. ಓಕೆ, Start. ಈಗ ನಾನು ಬೇಸ್ ಕೊಟ್ಟಿದ್ದೀನಿ. ನನ್ನ ತಮ್ಮ ಬಂದು ಎಲ್ಲ ಕುಕ್ ಮಾಡಿ ನಮಗೆ ಕೊಡಿ. ಸೊ ವೆಲ್ಕಮ್ ಬ್ಯಾಕ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸೊ ಇವಾಗ ನಮ್ಮ ಅಕ್ಕ ಆಗ್ಲೇ ಹಾಲು ಎಲ್ಲ ಹಾಕಾಯ್ತು. ಸುಮ್ಮನೆ ಮಾಡ್ತಿರೋದು ಶಾಪ್ಗೆ. ಆಗ್ಲೇ ಎಲ್ಲ ಹಾಕಾಯ್ತು. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ನಮ್ಮ ಅಕ್ಕ ಎಲ್ಲ ಮಾಡಿ ಸೊ ಈಗ ಉಪ್ತಾ ಇದೆ. ಸೊ ಇದಕ್ಕೆ ನಾನು ಏನ್ ಹಾಕೊಂಡಿದ್ದೆ ಅಂದ್ರೆ ಮಿಲ್ಕ್, ಆಮೇಲೆ ಕಾರ್ನ್ ಫ್ಲೋರ್, ಮೈದಾ ಹಿಟ್ಟು, ಈಗ 3 ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿ ಮಾಡ್ಬೋದು. ಸೊ ಈಗ ಉಗ್ಸ್ಬೇಕಾಗುತ್ತೆ. ಬಾಯ್ಲ್ ಆಗ್ತಾ ಇದೆ, ನೀಟಾಗಿ ಸ್ಮೆಲ್ಲು ಬರ್ತದೆ ಇಲ್ಲಿ. ಸೊ ನೀಟಾಗಿ ಮಾಡೋಣ. ಸೊ ಅಲ್ಲಿ ಗಂಟ ಇದು ನಮ್ಮ ಅಕ್ಕ ಮೇಕಪ್ ತರ ಕಾಣಿಸ್ತಾ ಇದೆ. ಮಾಡ್ತೇನೆ. ಸೊ ಇದರ
ಸ್ಟಿರ್ ಮಾಡಿ ಅವಾಗಲೇ ಮೆತ್ತಗಾಗೋದು, ಇಲ್ಲ ತಿಕ್ಕಾಗುತ್ತೆ. ಸೊ ಇನ್ನು ಸ್ವಲ್ಪ ಆಗಬೇಕು, ಅಲ್ಲಿ ಗಂಟ ಮಾಡೋಣ. 20 minutes later. ಸೊ ಗೈಸ್, ಈಗ ನಮ್ಮ ಅಕ್ಕ ವಾಪಸ್ ಬಂದಿದ್ದಾಳೆ. ಇವರೇ ಚೆಫ್, ಎಲ್ಲ ಚೆಫ್ ಮಾಡೋದು. ಸೊ ಇಲ್ಲಿ ಬಾಲ್ ಆಗ್ತಾ ಇದೆ ಆಗ್ಲೇ, ನೋಡೋಣ ಈಗ ನಮ್ಮ ಅಕ್ಕನ ಕರ್ಕೊಂಡು. ಸೆಪರೇಟ್ ಆಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಆಮೇಲೆ ಪಾಸ್ತಾ. ಸೊ ಈಗ ಫಸ್ಟು ಎಣ್ಣೆಯನ್ನು ಹಾಕೊಳ್ಳುವ. ಒಂಚೂರು ಎಣ್ಣೆ, ಅದು ವೈಟ್ ಸಾಸ್ ರೆಡಿ ಆಗ್ತಾ ಇದೆ. ಒಂಚೂರು ಎಣ್ಣೆ ಹಾಕೊಳ್ಳೋದು. ಇದು ನನ್ನ ಪೇರೆಂಟ್ಸು ವೈಟ್ ಸಾಸ್ ಎಲ್ಲ ತಿನ್ನಲ್ಲ, ಸೊ ಅದಕ್ಕೆ ನೋಡಿ ಹಾಕಿ ಚೆನ್ನಾಗಿ ಬಾಸ್ಕೊಳ್ಳೋಣ. ಸೊ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಕಾಮಿಡಿ ಇರುತ್ತೆ, ಬಟ್ ನೆಕ್ಸ್ಟ್ ವ್ಲಾಗಿಂದ ತುಂಬ ಕಾಮಿಡಿ ಇರುತ್ತೆ. ನೆಕ್ಸ್ಟ್ ಸ್ಯಾಟರ್ಡೇನೋ ಇನ್ನೊಂದು ವ್ಲಾಗ್ ಮಾಡ್ತೀವಿ, ನೋಡ್ಕೊಂಡು ಹಂಗೆ. ಮೇ ಬಿ ಇದು ಫ್ರೆಂಡ್ಸ್ ಕಳಿಸ್ತೀಯಲ್ಲ ಅಕ್ಕ ನೀನು? ಇದೆ ಕಳಿಸ್ತೇನೆ. ಸ್ವಲ್ಪ ನನ್ನ ಮುಖ ಜಾಸ್ತಿ ಬರಂಗ್ ಮಾಡ್ಬೇಡ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಜಾಸ್ತಿ ಮನೆಗೆ ಬರ ಬಿಡು, ಏನಾಗುತ್ತೆ? ಅಲ್ಲಿ ಈರುಳ್ಳಿ ಬೇಕಿದೆ, ಇಲ್ಲಿ ನಮ್ಮ ವೈಟ್ ಸಾಸ್ ರೆಡಿ ಆಗ್ತಾ ಇದೆ. 20 minutes later. ಈ ಬ್ಲಾಗ್ ಫ್ಲಾಪ್ ಆಗೋದು ಗೊತ್ತಿಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮೊದ್ಲೇ ಅಡ್ಬಾಯ್ ಆಗ್ತೀಯ. ಮೊದ್ಲೇ ಅಡ್ಬಾಯಿ. ನನ್ನ ಮಗ ಪಾಪಿ, ಲೋಫರ್, ಚಂಡಾಲ. ಮತ್ತೆ ಮಾತಾಡ್ಬೇಕು. ಇವಳು ಯಾವಾಗಲೂ ಆಫ್ ಸ್ಕ್ರೀನ್ ಹೋಗ್ತಿದ್ದಾಳೆ, ಯಾವಾಗಲೂ ನನ್ನ ಬಿಡ್ತಾವಳೆ. ನಂಗೇನೋ ಪಕ್ಕ ಮ್ಯಾಗಿ ಚೆನ್ನಾಗ್ತಿದೆ, ಎಲ್ಲ ಇವಳೇ ಮಾಡಿರೋದು, ಸುಮ್ಮನೆ ನಾನು ಬಂದು ತಿರ್ಗಿಸ್ತಿರೋದು ಅಷ್ಟೇ. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇವಳು ಬೇಡ ಬೇಡ ನೀನ್ ಬಾ ಅಂತಿಲ್ಲ. ಸೊ ಮಾಡೋಣ. ಆಲ್ವೇಸ್ ಗೊತ್ತು ತಾನೆ, ನಾವು ಬಿಗ್ ಶೆಫ್. ಸೊ ಪಾಸ್ತಾ ರೆಡಿ ಇದೆ. ಇದು ಪಾಸ್ತಾ, ಇದು ಮ್ಯಾಗಿ ರೆಡಿ ಮಾಡುವೆ. ಬನ್ನಿ, ಸೊ ಬನ್ನಿ ಸರ್ವ್ ಮಾಡೋಣ ಪಾಸ್ತಾವನ್ನು. ಸೊ ಪಾಸ್ತಾ ಆಗಿದೆ, ಈಗ ಮ್ಯಾಗಿ ಮಾಡ್ತಿದ್ದಾರೆ ನಮ್ಮ ಅಮ್ಮ ಅಪ್ಪಂಗೆ. ಸೊ ಈಗ ಪಾಸ್ತಾ ಕೊಡೋಣ ಬನ್ನಿ. ಫಸ್ಟ್ ನೀನ್ ತಗೋ. ನಾ ಫಸ್ಟ್ ಅಜ್ಜಿ ಕೊಡೋಣ ಬಾ. ತಗೊಂಡು ಕೊಡು. ಇಲ್ಲ ನೀನ್ ಕೊಡು ಬಾ. ಇಲ್ಲ ಮ್ಯಾಗಿ ಕೊಡ್ತೀನಿ ಅಜ್ಜಿಗೆ. ಮತ್ತೆ ಅಮ್ಮಂಗೆ ಕೊಡು. ಅಲ್ಲ ಇದು ಫ್ಲಾಪ್ ಆಗುತ್ತೆ, ಆಮೇಲೆ ಫ್ಲಾಪ್ ಆಗುತ್ತೆ. ಮ್ಯೂಸಿಕ್. ಸೊ ಬನ್ನಿ ಈಗ ಫ್ರೈ ಮಾಡೋಣ. ಇವನ್ನೇನ್ ನೋಡ್ತೀರಾ, ಕಂಜೂಸ್ ನನ್ ಮಗ. ಸಾಸ್ ಹೇಗಿರುತ್ತೆ ಅಂತ ನಮ್ಮ ಅಮ್ಮಂಗೆ ಟೇಸ್ಟ್ ಕೊಡುವ. ತಗೊಳ್ಳಮ್ಮ ತಾಯಿ. Emotional damage. ಅಯ್ಯೋ ರಿಯಾಕ್ಷನ್ ನೋಡಿ, ಏನೋ ಚೆನ್ನಾಗಿಲ್ಲ. ಇನ್ನೊಂದು ಚೂರ್ತೀನಿ. ಆ ಕಡೆ ಹೋಗು. ಆಯ್ತು, ನಾ ಆಶಿಸ್ತೀನಿ ಸುಮ್ಮ. ಹೇಗಿದೆ? What's that? ನಿಜ ಅನ್ಸಲು ಹೇಳ್ತೀರಾ? ಔಟ್ಪುಟ್ ಆಫ್ ಪಾಸ್ತಾ ಮ್ಯಾಗಿ ತಿಂದೇವಳೆ ನಮ್ಮಕ್ಕ.